ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಓಮಿನಿ 2016 ಮಾಡಲು 17 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಮೊಬೈಲ್ ನಂಬರು ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿಬಿಟ್ಟು ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಹಂಗಾಗಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬೇಕು ಅಂದರೆ ರಾಜ್ ಫೋರ್ಟ್ ಸಿಟಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡ್ಕೋಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದು ಮಾರುತಿ ಓಮಿನಿ ಅಲ್ವಾ ಸರ್ ಅದು? ಹಾಂ ಸರ್, ಮಾರುತಿ ಓಮ್ನಿ ಅದ. ಯಾವುದು ಮಾಡಲು ಸರ್ ಅದು? ಅದು 2016-17 ಸರ್ ಅದು. 16 ಮಾಡಲು 17 ರಿಜಿಸ್ಟ್ರೇಷನಾ? ಹಾಂ, 17 ರಿಜಿಸ್ಟ್ರೇಷನ್. ಓಕೆ ಸರ್. ಓನರ್ ಎಷ್ಟಾಗಿದ್ದಾರೆ? ಓನರು ನಾನು 3rd ಓನರ್ ಆಗಿದ್ದೀನಿ ಈಗ. ಹ್ಞೂ ತೊಗೊಳೋರು 4ನೇ ಓನರ್ ಆಗ್ತಾರೆ. ಓಕೆ. ಕಿಲೋಮೀಟ್ರ್ ಎಷ್ಟು ಹೊಡಿ ಸರ್ ಗಾಡಿ? ಕಿಲೋಮೀಟ್ರು 50,440 ಕಿಲೋಮೀಟ್ರ್ ಓಡಿದೆ ಸರ್. ಪ್ರೆಸೆಂಟ್ ಈಗ ನಾನೀಗ ಗಾಡಿಯಲ್ಲಿ ಇದ್ದೀನಿ, ಹ್ಞೂ ಈಗಿನ ರೀಡಿಂಗ್. ಓಕೆ. ಏನು ಪೆಟ್ರೋಲ್ ಒಂದೇನಾ ಅಥವಾ ಎಲ್ ಪಿ ಜಿ ಏನೋ ಇದೆಯಾ? ಇದೆ, LPG ಇದೆ, ಪೆಟ್ರೋಲ್ ಇದೆ, 2 ರನ್ನಿಂಗ್ ಇದೆ. ಓಕೆ. ಹಾಂ 8 ಸೀಟ್ರ್ ಗಾಡಿನಾ ಇದು? ಹಾಂ, 7 ಸೀಟರ್ ಗಾಡಿ ಸರ್ ಅದು. ಓಕೆ. ಗಾಡಿದು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಇಲ್ಲ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದನ್ನು ಮಾಡಿಸ್ಕೊಡ್ತೀನಿ. ನಾನು ಇರಲಿಲ್ಲ, ನಾನು ಬೆಂಗಳೂರಿಗೆ ಹೋಗಿದ್ದೆ. ಈಗ ಮೊನ್ನೆ ಎಕ್ಸಿ ಹುಡ್ಕಕ್ಕಂತ ಹೋಗಿದ್ದೆ ನಾನು. ಹಾಂ. ಹಂಗಾಗಿ ಅದು ಮಾಡಿಸೋ ಬಿಟ್ಟಿದ್ದೀನಿ, ಮಾಡಿಸೇ ಕೊಡ್ತೀನಿ ಅವ್ರು ಕೊಡ್ಬೇಕಾರೆ. ಓಕೆ. ಟೈರ್ಗಳೆಲ್ಲ ಹೆಂಗಿದಾವೆ ಸರ್? ಟೈರು ಚೆನ್ನಾಗಿದೆ. ಒಂದು ಮುಂದಲ್ವೆಲ್ಲ ಒಂದು 85% ಇದಾವೆ. ಹಿಂದ್ಗಡೆ ಒಂದು 45% 50% ಬರ್ತಾವೆ. ಓಕೆ. ಈಗ ಗಾಡಿದು ಇಂಜಿನ್ ಪ್ರಾಬ್ಲಮ್ಮು ಅಥವಾ ಬಾಡಿದು ಏನಾದರೂ ಕೆಲಸ ಇದೆಯಾ ಸರ್? ಏನಿಲ್ಲ ಸರ್, ಗಾಡಿ ಕೆಲಸಗಳಂತ ಏನಿಲ್ಲ. ಹ್ಞೂ. ಎಲ್ಲ ಕ್ಲಚ್ ಗಿಚ್ ಎಲ್ಲ ನಾನೇ ಮೊನ್ನೆ ಹೊಸದಾಗ್ಸಿದ್ದೀನಿ. ಒಂದು 6,000 ಕಿಲೋಮೀಟರ್ 7,000 ಕಿಲೋಮೀಟರ್ ಆಗಿದೆ. ಹ್ಞೂ. ಆಮೇಲೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಹೊಸದಾಗ್ಸಿದ್ದೀನಿ. ಹ್ಞೂ. ಮತ್ತು ಆಮೇಲೆ ಟೈಮಿಂಗ್ ಇದು ಫ್ಯಾನ್ ಬೆಲ್ಟ್ ಎಲ್ಲ ಹೊಸ್ದಾಗಿ, ಏನು ಪ್ರಾಬ್ಲಮ್ ಏನಿಲ್ಲ. ಗಾಡಿ ಏನು ರನ್ನಿಂಗ್ ಇದೆ. ನಾವು ಇದರಲ್ಲೇ ಬೆಂಗಳೂರಲ್ಲೆಲ್ಲ ಅಡ್ಡಾಡ್ಕೊಂಡ್ಬರ್ತೀವಿ, ಇದರಲ್ಲೇ ಹೋಗಿ ಮೊನ್ನೆ ಸಹ ಇದರಲ್ಲೇ ಹೋಗಿ ಬಂದಿದ್ದೀವಿ. ಹ್ಞೂ. ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ಚೆನ್ನಾಗಿದೆ. ಓಕೆ. ಬಾಡಿದು ಇಂಜಿನ್ದು ಏನು ಕೆಲಸ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಏನು ಕೆಲಸ ಇಲ್ಲ, ಇಂಜಿನ್ದು ಏನು ಕೆಲಸ ಇಲ್ಲ. ಓಕೆ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಬಂಪರು, ಕ್ಯಾರಿಯರು, ಮ್ಯೂಸಿಕ್ ಸಿಸ್ಟಮು ಏನಾದರೂ ಎಕ್ಸ್ಟ್ರಾ? ಅವೆಲ್ಲ ಮಾಮೂಲಿ ಅದ ಸರ್. ಸೋನಿ ಮ್ಯೂಸಿಕ್ ಇದೆ ಮಾಮೂಲಿ. ಹ್ಞೂ. ಪ್ಲೇಯರ್ ಸಿಸ್ಟಮ್, ಆಮೇಲೆ ಮುಂದ್ಗಡೆ ಬಂಪರ್, ಮೇಲ್ಗಡೆ ಕ್ಯಾರಿಯರ್ ಅಷ್ಟೇ. ಓಕೆ ಸರ್. ಗಾಡಿ ರೆಕಾರ್ಡ್ಸ್ ನಿಮ್ಮ ಕಡೆ ಅದ ಒರಿಜಿನಲ್ಲು? ಏನು ಹೇಳಿ? ಒರಿಜಿನಲ್ಲು ರೆಕಾರ್ಡ್ಸ್ ನಿಮ್ಮ ಕಡೆ ಅದ ಗಾಡಿವು? ಹಾಂ, ನಮ್ಮ ಕಡೆನೇ ಅದ. ನನ್ನ ಹೆಸರಲ್ಲಿ ಇದೆ. RC ಕಾರ್ಡ್ ಒಂದು ಹಾಕ್ಬೇಕಾಯ್ತು, ಜೋಬಲ್ಲಿದೆ, ಹಾಕಲಿಲ್ಲ. ಅದೊಂದು ಬೇಕಾದ್ರೆ ಹಾಕ್ತೀನಿ ತೊಗೊಳ್ಳಿ. ಇರಲಿ ಏನು ತೊಂದರೆ ಇಲ್ಲ. ಈಗ ಗಾಡಿ ಇರೋ ಲೊಕೇಶನ್ ಸರ್? ಲೊಕೇಶನ್ ಬಂದು ಸಿನ್ನೂರು ರಾಯಚೂರು ಯಾವ್ದು ಬರುತ್ತೆ ಸರ್ ಅದು? ಹಾಂ, ರಾಯಚೂರಿಗಿಂತ ಮೊದಲೇ ಬರುತ್ತೆ ಸಿಂಧನೂರು ಅಂದರೆ. ಅಂದರೆ ಡಿಸ್ಟಿಕ್ ರಾಯಚೂರಾ? ಹಾಂ, ಡಿಸ್ಟಿಕ್ ರಾಯಚೂರು, ತಾಲೂಕು ಸಿಂಧನೂರು. ಓಕೆ. ಏನು ಹೇಳ್ತೀರಿ ಗಾಡಿ ರೇಟು? ಗಾಡಿ ರೇಟು ನಾನೊಂದು 3 ಲಕ್ಷ ಹೇಳ್ತಾ ಇದ್ದೀನಿ. ಹ್ಞೂ. ಹೆಚ್ಚು ಕಮ್ಮಿ ಮಾಡಿ ಕೊಡೋಣ. 3 ಲಕ್ಷ ಅಂದರೆ ಜಾಸ್ತಿ ಆಗುತ್ತೆ ನೋಡಿ, ಯಾಕಂದರೆ 18 ಮಾಡಲೇ ಸಿಗ್ತದೆ 3 ಲಕ್ಷಕ್ಕೆ. ಕಮ್ಮಿ ಮಾಡಿ. ನಿನ್ನೆ ಎಲ್ಲ ಬೆಂಗಳೂರಲ್ಲೇ ನಾನೇ 10 ಶೋರೂಮ್ 20 ಶೋರೂಮ್ ಮಾಡಿ ಬಂದಿದ್ದೀನಿ. ಅಲ್ಲ, ನೀವು ಅಡ್ಡಾಡಿದ್ರೆ ಸಿಗದೇ ಇರ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ, ನಿಮಗೆ ಸಿಗ್ತವೆ. ಎಷ್ಟು ಗಾಡಿ ಸಿಗ್ತವೆ? ಅಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನಿಮ್ಗೆ ಹಾಕಿದ್ದೀನಿ ನಾನೀಗ. ಅದೇ ಪ್ರೆಸೆಂಟ್ ಇವಾಗಲೂ ಒಂದು XUV ಹಾಕಿದ್ರಿ, ನೀವು ನೋಡಿದ್ರಾ? ಹಾಂ. ಹೌದಲ್ಲ, ಅದನ್ನ ನೋಡಿದೆ ನಾನು. ನಿಮ್ಮಿಂದ ನೆನಪಿಗೆ ಬಂತು, ಟಕ್ಕಂದ್ರೆ ಫೋನ್ ಮಾಡಕ್ಕೆ ಹೇಳಿದೆ ನಿಮ್ಗೆ. ಈಗ ಓಕೆ. ನಾನು ಅದನ್ನ ನೋಡಕ್ಕಂತಾನೆ XUV ಹೋಗಿದ್ದೆ ನಾನು ನೋಡಕ್ಕೆ ಬೆಂಗಳೂರಿಗೆ. ಹ್ಞೂ. ಯಾವುದೂ ಅಡ್ಜಸ್ಟ್ ಆಗಲಿಲ್ಲ, ವಾಪಸ್ ಬಂದಿದ್ದೀನಿ. ಓಕೆ. ಈಗ ಕಮ್ಮಿ ಮಾಡಿ ಸರ್, ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಆಯಿತು, ಒಂದು ರೀಸನಬಲ್ ಮಾಡಿಕೊಡೋಣ ನೋಡಿ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಅದೇ ಇಲ್ಲ? ಹಾಂ, ಇದಾಯ್ತು ಸರ್. ಸರಿ ಸರ್.